ಚನ್ನಪಟ್ಟಣದಿಂದ ನಿಖಿಲ್ ನಿಂತ್ರೆ ಸೋಲು ಗ್ಯಾರಂಟಿನಾ? ಡಿಕೆಶಿ ಗೂಗ್ಲಿ ಹಿಂದಿರೋ ಅಸಲಿ ಸೀಕ್ರೆಟ್ ಏನು? ಗೆದ್ರೆ ಸಿಎಂ ಕುರ್ಚಿ ಗ್ಯಾರಂಟಿ, ಸೋತ್ರೆ ರಾಜಕೀಯ ಯುಗಾಂತ್ಯ. ಚನ್ನಪಟ್ಟಣ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ತೆರವಾಗಿರೋ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಉಪಚುನಾವಣೆ ಇನ್ನೂ ಘೋಷಣೆಯಾಗಿಲ್ಲ. ಆದ್ರೂ ಈ ಕ್ಷೇತ್ರದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಹೀಗೆ ಮೂರು ರಾಜಕೀಯ ಪಕ್ಷಗಳಲ್ಲೂ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇವೆ. ಹಾಗಾದ್ರೆ ಚನ್ನಪಟ್ಟಣದಿಂದ ಅಕ್ಕಡಕ್ಕಿಳಿಯೋ ಸುಳಿವು ಕೊಟ್ಟಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಗೂಗ್ಲಿ ಹಿಂದಿರೋ ಅಸಲಿ ಸೀಕ್ರೆಟ್ ಏನೋ? ಗೆದ್ರೆ ಸಿಎಂ ಕುರ್ಚಿ, ಸೋತ್ರೆ ರಾಜಕೀಯ ಯುಗಾಂತ್ಯವ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರೌಡಿಸಂ ನಲ್ಲಿ ತಾವು ಸ್ಟ್ರಾಂಗ್ ಅಂತ ತೋರಿಸಿಕೊಳ್ಳಬೇಕು, ಹವಾ ಮೇಂಟೈನ್ ಮಾಡಬೇಕು ಅಂದ್ರೆ ತಮಗಿಂತ ವೀಕ್ ಆಗಿರೋರ ಮೇಲೆ ದಾಳಿ ಮಾಡಬೇಕು, ಆ ಸುದ್ದಿ ಎಲ್ಲ ಕಡೆ ಹರಿದಾಡುವಂತೆ ನೋಡ್ಕೋಬೇಕು ಅನ್ನೋ ಮಾತಿದೆ. ಅದೇ ರೀತಿ ರಾಜಕೀಯದಲ್ಲಿ ಸೈಲೆಂಟ್ ಆಗಿ ಸೇಫ್ ಆಗಿ ಸೈಡ್ ಗಿದ್ರೆ ಯಾರು ದೊಡ್ಡ ಲೀಡರ್ ಆಗಿ ಬೆಳೆಯೋಕೆ ಸಾಧ್ಯವಿಲ್ಲ. ಸ್ಟ್ರಾಂಗ್ ಲೀಡರ್ ಅಂತ ಅನಿಸಿಕೊಳ್ಳಬೇಕು. ಪಕ್ಷ ಮತ್ತು ಸರ್ಕಾರದಲ್ಲಿ ಕೆಲ ಪ್ರಭಾವಿ ಹುದ್ದೆಗಳನ್ನ ಪಡ್ಕೋಬೇಕು ಅಂದ್ರೆ ಚುನಾವಣೆಯಲ್ಲಿ ಪ್ರಬಲ ವ್ಯಕ್ತಿಗಳನ್ನ ಮಣಿಸಲೇಬೇಕು. ಜೊತೆಗೆ ಮೀಡಿಯಾದಲ್ಲಿ ನಿರಂತರ ಸುದ್ದಿಯಲ್ಲಿರಬೇಕು. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಕೂಡ ಇದೇ ಇದ್ದಂತಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಹೋದರ ಡಿಕೆ ಸುರೇಶ್ ಅವರೇ ಸೋತಿರೋದು, ಬೆಂಗಳೂರು ಸೇರಿದಂತೆ ಡಿಕೆಶಿ ಹೋಲ್ಡ್ ಇಟ್ಕೊಂಡಿದ್ದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹೀನಾಯವಾಗಿ ಸೋತಿರೋದು ಡಿಕೆಶಿ ಇಮೇಜ್ ಸ್ವಲ್ಪ ಡ್ಯಾಮೇಜ್ ಆಗುವಂತೆ ಮಾಡಿದೆ. ಇಂಥ ಟೈಮಲ್ಲಿ ಡಿಕೆಶಿ ಸಿಎಂ ಹುದ್ದೆಗಾಗಿ ಹೈಕಮಾಂಡ್ ಮುಂದೆ ಗಟ್ಟಿ ದನಿಯಲ್ಲಿ ಪಟ್ಟು ಹಿಡಿಯೋದಕ್ಕಾಗಲ್ಲ. ಹೀಗಾಗಿನೇ ಡಿಕೆಶಿ ಅದ್ಯಾರಿಂದ ತಮಗೆ ಪರೋಕ್ಷವಾಗಿ ಸೋಲಾಯ್ತು ಅವರನ್ನೇ ಮುಂದಿನ ಬೈ ಎಲೆಕ್ಷನ್ ಅಲ್ಲಿ ಸೋಲಿಸುವ ಮೂಲಕ ತಮ್ಮ ತಾಕತ್ತೇನೋ, ತಮ್ಮ ಪವರ್ ಏನು ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಗೆ ತೋರಿಸಲು ಮುಂದಾಗಿದ್ದಾರೆ. ಇದೇ ಕಾರಣಕ್ಕೆ ನೋಡಿ ಚನ್ನಪಟ್ಟಣದಲ್ಲಿ ಉಪಚುನಾವಣಾ ಪಿಚ್ ಅನ್ನ ರೆಡಿ ಮಾಡ್ಕೊಂತಿರೋದು. ಚನ್ನಪಟ್ಟಣದ ಜನ ನೀವೇ ಚುನಾವಣೆಗೆ ನಿಲ್ಲಬೇಕು ಅಂದ್ರೆ ವಿಧಿನೇ ಇಲ್ಲ, ನಿಲ್ಲಬೇಕಾಗುತ್ತೆ ಅಂತ ಹೇಳುವ ಮೂಲಕ ಕಮಲದಳ ಪಕ್ಷಗಳ ನಾಯಕರ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಂತೆ ಮಾಡಿದ್ದಾರೆ ಡಿಕೆಶಿ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಡಿಕೆಶಿ ಚನ್ನಪಟ್ಟಣದಲ್ಲಿ ನಿಂತರೆ 90% ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಡಿಕೆಶಿ ಪ್ರಭಾವಿ ಮಿನಿಸ್ಟರ್ ಜೊತೆಗೆ ಡಿಸಿಎಂ ಕೂಡ ಹೌದು. ಚನ್ನಪಟ್ಟಣದಿಂದ ಗೆದ್ರೆ ಸಿಎಂ ಆಗ್ತಾರೆ ಅನ್ನೋ ಕೂಗೆ ಬಿಸಿದ್ರೆ ಚನ್ನಪಟ್ಟಣದ ಒಕ್ಕಲಿಗರ ಮತಗಳು ಸಾಲಿಡ್ ಆಗಿ ಡಿಕೆಶಿಗೆ ಬೀಳ್ತಾವೆ ಅನ್ನೋ ಮಾತುಗಳಿವೆ. ಆದ್ರೆ ಚನ್ನಪಟ್ಟಣದಲ್ಲಿ ಡಿಕೆಶಿಗೆ ಎದುರಾಳಿಗಳಾಗಿ ಇರೋದಾದ್ರೂ ಯಾರು? ಡಿಕೆಶಿಯ ರಾಜಕೀಯ ಬದ್ಧ ಶತ್ರುಗಳು. ಒಂದು ಕಡೆ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್, ಮತ್ತೊಂದು ಕಡೆ ಮಾಜಿ ಸಿಎಂ ಅಟ್ ಪ್ರೆಸೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿರೋ ಎಚ್.ಡಿ. ಕುಮಾರಸ್ವಾಮಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೇಲೆ ಈ ಇಬ್ಬರಿಗೂ ಸ್ಟ್ರಾಂಗ್ ಹೋಲ್ಡ್ ಇದೆ. ಹೀಗಾಗಿ ಡಿಕೆಶಿ ಒಂದೊಮ್ಮೆ ಇಲ್ಲಿಂದ ಕಡಕ್ಕಿಳಿದ್ರೆ ಇಲ್ಲಿ ಕಮಲದಳ ದೋಸ್ತಿ ಅಭ್ಯರ್ಥಿ ಯಾರಾದ್ರೂ ಆಗ್ಲಿ ಎಚ್.ಡಿ.ಕೆ ಮತ್ತು ಸಿಪಿ ಯೋಗೇಶ್ವರ್ ಒಟ್ಟಾಗಿ ಡಿಕೆಶಿ ಸೋಲಿಸೋದಕ್ಕೆ ಕೆಲಸ ಮಾಡ್ತಾರೆ. ಅದು ಸಾಧ್ಯವಾಗಿದ್ದೇ ಆದ್ರೆ ಡಿಕೆಶಿ ತಮ್ಮ ಸಿಎಂ ಕನಸಿಗೆ ಎಳ್ಳು ನೀರು ಬಿಟ್ಟಂತೆಯೇ ಲೆಕ್ಕ. ಇನ್ನ ಡಿಕೆಶಿ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಕೂಡ ಚನ್ನಪಟ್ಟಣದಲ್ಲಿ ಪರೋಕ್ಷವಾಗಿ ಡಿಕೆಶಿಯನ್ನ ಸೋಲಿಸೋದಕ್ಕೆ ಮುಂದಾಗಬಹುದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇಂಥ ಸೂಕ್ಷ್ಮ ವಿಚಾರಗಳು ಡಿಸಿಎಂ ಡಿಕೆಶಿಗೆ ಗೊತ್ತಿರಲ್ಲ ಅಂತೇನು ಇಲ್ಲ. ಆದ್ರೆ ತಾವು ಸ್ಟ್ರಾಂಗ್ ಲೀಡರ್ ಮತ್ತು ಸಿಎಂ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳಲು ಮೋಸ್ಟ್ ಎಲಿಜಿಬಲ್ ಲೀಡರ್ ಅಂತೇಳಿ ಹೈಕಮಾಂಡ್ ಬಳಿ ಪ್ರೂವ್ ಮಾಡಿಕೊಳ್ಳೋದಕ್ಕೆ ಇದೊಂದು ಉತ್ತಮ ವೇದಿಕೆ. ಈ ಅವಕಾಶ ಕೈ ತಪ್ಪಿದ್ರೆ ಡಿಕೆಶಿ ಸಿಎಂ ಹುದ್ದೆಗಾಗಿ ಕೆಲವು ವರ್ಷಗಳ ಕಾಲ ಬೆಂಚ್ ಕಾಯ್ತಾ ಕೂರ್ಬೇಕಾಗುತ್ತೆ. ಹೀಗಾಗಿ ಶತಾಯಗತಾಯ ಚನ್ನಪಟ್ಟಣದಲ್ಲಿ ನಿಂತು ಗೆದ್ರೆ ಸಿಎಂ ಹುದ್ದೆ ಗಟ್ಟಿಯಾಗುತ್ತೆ. ಒಂದೊಮ್ಮೆ ಡಿಕೆಶಿ ಇಲ್ಲಿಂದ ಸೋತ್ರೆ ಸ್ವಪಕ್ಷದಲ್ಲೇ ಭಾರಿ ರಾಜಕೀಯ ಹಿನ್ನಡೆಯನ್ನು ಅನುಭವಿಸೋದು ಗ್ಯಾರಂಟಿ. ಇಂಥ ರಾಜಕೀಯ ವಿಶ್ಲೇಷಣೆಗಳ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅಸಲಿಗೆ ಚನ್ನಪಟ್ಟಣದಿಂದ ತಾವೇ ಅಕ್ಕಡಕ್ಕಿಳಿಯುತ್ತಾರಾ, ಇಲ್ಲ ಸುಮ್ನೆ ಈಗ ಪೊಲಿಟಿಕಲ್ ಗೂಗ್ಲಿ ಹಾಕಿ ಕೊನೆ ಕ್ಷಣದಲ್ಲಿ ತಮ್ಮ ಸಹೋದರ ಡಿಕೆ ಸುರೇಶ್ ಅವರನ್ನ ತಂದು ನಿಲ್ಲಿಸಿ ಗೆಲ್ಲಿಸಿಕೊಳ್ತಾರಾ ಅನ್ನೋ ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ಇದೆಲ್ಲದರ ಮಧ್ಯೆ ಎಚ್.ಡಿ.ಕೆ ತಮ್ಮಿಂದ ತೆರವಾದ ಚನ್ನಪಟ್ಟಣದಲ್ಲಿ ತಮ್ಮ ಪುತ್ರ ನಿಖಿಲ್ಗೆ ಕಮಲದಳ ದೋಸ್ತಿ ಟಿಕೆಟ್ ಕೊಡಿಸೋಕೆ ಭರ್ಜರಿ ಲಾಬಿ ನಡೆಸುತ್ತಿದ್ದಾರೆ. ಒಂದೊಮ್ಮೆ ನಿಖಿಲ್ಗೆ ಎಚ್.ಡಿ. ಕುಮಾರಸ್ವಾಮಿ ಟಿಕೆಟ್ ಕೊಡಿಸಿದ್ರೆ ಸಿಪಿ ಯೋಗೇಶ್ವರ್ ಪರೋಕ್ಷವಾಗಿ ಡಿಕೆಶಿ ಪರ ಅಂದ್ರೆ ಕಾಂಗ್ರೆಸ್ ಪರ ಕೆಲಸ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಪುತ್ರನನ್ನ ಚನ್ನಪಟ್ಟಣದಿಂದ ಅಕ್ಕಡಕ್ಕಿಳಿಸಬೇಕಾದ್ರೆ 1000 ಸಲ ಯೋಚನೆ ಮಾಡಬೇಕಾಗುತ್ತೆ. ಒಂದೊಮ್ಮೆ ನಿಖಿಲ್ ಚನ್ನಪಟ್ಟಣದಲ್ಲಿ ನಿಂತು ಸೋತ್ರೆ ಅದು ನಿಖಿಲ್ಗೆ ಹ್ಯಾಟ್ರಿಕ್ ಸೋಲಾಗುತ್ತೆ. ಇಂಥ ಮುಖಭಂಗ ಅನುಭವಿಸೋದು ಬೇಡ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ಗೆ ಜೈ ಅಂದ್ರೂ ಆಶ್ಚರ್ಯವಿಲ್ಲ. ಅದೇನೇ ಇದ್ರೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ದಿನಾಂಕ ಘೋಷಣೆಗೂ ಮೊದಲೇ ರಂಗೇರ್ತಿದೆ. ಇಲ್ಲಿನ ಮೂರು ಪಕ್ಷಗಳಲ್ಲಿನ ಲೆಕ್ಕಾಚಾರಗಳು ಸಾಕಷ್ಟು ಕುತೂಹಲ ಕೆರಳಿಸುತ್ತಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.